ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಉದ್ದಿನ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 2ರಿಂದ 3 ಕಪ್ ಉದ್ದಿನ ಬೇಳೆನ 2 to 3 hours ನೆನೆ ಹಾಕಿಡಿ. ನಂತರ ಇದನ್ನು ಒಂದು ಜಾರ್ಗೆ ಹಾಕ್ಕೊಳ್ಳಿ. 4-5 ಮೆಣಸು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡಿದ ನಂತರ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ಪಾತ್ರೆಗೆ ತೆಗೆದಿಟ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಉದ್ದಿನ ವಡೆ ತುಂಬ ನೀಟಾಗಿ ಬರುತ್ತೆ. ಇದನ್ನು ಹೀಗೆ 5 minutes ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಅದಕ್ಕೆ ಕರಿಬೇವಿನ ಸೊಪ್ಪು, ತೆಂಗಿನಕಾಯಿನೂ ಹೆಚ್ಕೋಬೇಕು. ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ತೆಂಗಿನಕಾಯಿ ಮತ್ತು ಕರಿಬೇವನ್ನೆಲ್ಲ ಇದಕ್ಕೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ. ನಂತರ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ. ಜಾಸ್ತಿ ಬೇಕಿಂಗ್ ಸೋಡಾ ಬೇಡ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀರ ಅಷ್ಟು ಚೆನ್ನಾಗಿ ವಡೆ ಬರುತ್ತೆ. ಸೋಡಾ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಇಲ್ಲ ಎಣ್ಣೆ ಕುಡಿದ್ಬಿಡುತ್ತೆ ವಡೆ ಎಲ್ಲ ಎಣ್ಣೆ ಥರ ಆಗಿಬಿಡುತ್ತೆ. ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಹಿಟ್ಟನ್ನ ಬಿಡಬೇಕು. ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. 2 ಕೈನ ನೀರಲ್ಲಿ ಹತ್ಕೊಂಡು ಒದ್ದೆ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನ ತೊಗೊಂಡು ಅಂಗೈ ಮೇಲೆ ವಡೆ ಥರ ತಟ್ಟಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ನಂತರ ಅದನ್ನು ಇನ್ನೊಂದು ಕೈಗೆ ಹಾಕ್ಕೊಂಡು ಎಣ್ಣೆಗೆ ಬಿಡ್ತೀನಿ. ನೋಡ್ಕೊಳ್ಳಿ ಯಾವ ರೀತಿ ಅಂತ. ಪ್ರತಿ ಸಲ ಇದೇ ರೀತಿ ಹಾಕಿ ನೀಟಾಗಿ ಬರುತ್ತೆ ವಡೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕೈಗೆ ನೀರು ಮಾಡಿಕೊಂಡು ಹಿಟ್ಟನ್ನ ಬಿಡೋದ್ರಿಂದ ನಮ್ಮ ಕೈಗೆ ಆಗಲಿ ಬಾಣಲೆಗೆ ಆಗಲಿ ವಡೆ ಹಿಟ್ಟು ಅಂಟಲ್ಲ. ನೋಡಿ ಇವಾಗ ವಡೆ ಅರ್ಧ ಬೆಂದಿದೆ. ಇವಾಗೆಲ್ಲ ಅದನ್ನು ಮತ್ತೆ ಇನ್ನೊಂದು ಸೈಡ್ ಬೇಯೋದಕ್ಕೆ ಮಗ್ಚಾಕ್ತಾ ಇದ್ದೀವಿ. 2 ಕಡೆ ವಡೆನ ನೀಟಾಗಿ ಬೇಯಿಸ್ಕೊಳ್ಳಿ. ಅದು ಪೂರ್ತಿ ಗೋಲ್ಡನ್ ಬ್ರೌನ್ ಬರಲ್ಲ ಒಂದೇ ಸಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಒಂದು ಸಲ ಬೇಯಿಸ್ಕೊಂಡು ತೆಗೆದಿಟ್ಕೊಂಡಾದಮೇಲೆ ಒಂದು 2 minutes ಫ್ಲೇಮ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇವಾಗ. ಮತ್ತು ಎಣ್ಣೆ ಕಾದ ನಂತರ ಹೈ ಫ್ಲೇಮಲ್ಲೇ ಇಟ್ಕೊಂಡು ವಡೆನ ಎಣ್ಣೆಗೆ ಹಾಕೋಣ. ಎಣ್ಣೆಗೆ ಹಾಕಿ 2 ಸೈಡು 30 seconds ಆದರೆ ಸಾಕು. 1 minute ಹೊರಗೆ ತೆಗಿಯೋಣ. ಇವಾಗ ನೀಟಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ಸೇಮ್ ಹೋಟೆಲಲ್ಲಿ ಯಾವ ರೀತಿ ನಮ್ಗೆ ವಡೆ ಸಿಗುತ್ತೋ ಈಗ ಮನೇಲೂ ಅದೇ ರೀತಿ ಮಾಡ್ಕೋಬೋದು. 2 ಸೈಡು ಗೋಲ್ಡನ್ ಬ್ರೌನ್ ಬಂದ ನಂತರ ವಡೆನ ಎಣ್ಣೆಯಿಂದ ತೆಕ್ಕೊಳ್ಳೋಣ. ನೋಡ್ಕೊಳ್ಳಿ ಇವಾಗ ಹೇಗೆ ಸೇಮ್ ಹೋಟೆಲ್ ಸ್ಟೈಲೇ ಬಂದಿದೆ ನಮಗೆ. ನಂತರ ಇದಕ್ಕೆ ಚಟ್ನಿ ಮತ್ತು ಸಾಂಬಾರಿಂದ ಸರ್ವ್ ಮಾಡಿದ್ರೆ ಹೋಟೆಲ್ ಸ್ಟೈಲ್ ವಡೆ ರೆಡಿ ಆಯಿತು. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.